ಹಾಯ್ ವಿವರ್ಸ್, ತೊಂಡೆಕಾಯಿ ಪಲ್ಯನ ತುಂಬ ಈಸಿಯಾಗಿ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ನ ಹೀಟ್ ಮಾಡಿ ಅದರಲ್ಲಿ ಕಡಲೆಕಾಯಿ ಬೀಜನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದು ಡ್ರೈ ರೋಸ್ಟ್ ಆದಮೇಲೆ ಅದ್ರ ಸಿಪ್ಪೆನ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನಿಗೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದು ವಿಡಿಯೋ ಕಟ್ ಆಗಿಬಿಟ್ಟಿದೆ, ತೆಂಗಿನಕಾಯಿ ತುರಿ ಹಾಕಿರೋದು. ನೆಕ್ಸ್ಟ್ ಅದೇ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಆ್ಯಡ್ ಮಾಡಿ ಅದು ಹೀಟ್ ಆದಮೇಲೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿಕಾಯಿ, ಕಡಲೆಬೇಳೆ, ಹೆಸರುಬೇಳೆ ಎಲ್ಲ ಒಗ್ಗರಣೆ ಐಟಮ್ಸ್ನ ಆ್ಯಡ್ ಮಾಡಿ ಕರಿಬೇವು ಆ್ಯಡ್ ಮಾಡಿ ಅದು ಕರಿಬೇವು ಚಿಟಪಟ ಅಂತ ಸಿಡಿದ ಮೇಲೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಿ ಈರುಳ್ಳಿ ಬೇಯೋ ತನಕ ಸ್ವಲ್ಪ ಒಂದು 2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಈರುಳ್ಳಿ ಪಿಂಕಿಶ್ ಬರಬೇಕು. ಪಿಂಕಿಶ್ ಬಂದಿದೆ ಅಂದರೆ ಅದು ಬಾಯ್ಲ್ ಆಗಿದೆ ಅಂತ, ಮತ್ತು ಅದು ಸಾಫ್ಟ್ ಆಗಿರುತ್ತೆ, ಆವಾಗ ಈರುಳ್ಳಿ ಬಾಯ್ಲ್ ಆಗಿದೆ ಅಂತ. ನೆಕ್ಸ್ಟ್ ಅದಕ್ಕೇ ಉದ್ದುದ್ದ ಕಟ್ ಮಾಡ್ಕೊಂಡಿರೋಂಥ ತೊಂಡೆಕಾಯಿನ ಆ್ಯಡ್ ಮಾಡಿ ತೊಂಡೆಕಾಯಿನ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ತೊಂಡೆಕಾಯಿ ಎಷ್ಟು ಫ್ರೈ ಮಾಡಬೇಕಂದ್ರೆ ಅದು ಸ್ವಲ್ಪ ಸಾಫ್ಟಾಗಿ ಕಪ್ಪಾಗೋ ತನಕ ಫ್ರೈ ಮಾಡಬೇಕು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಹಾಗೆಯೇ ತೊಂಡೆಕಾಯಿ ಫ್ರೈ ಆಗೋದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಆ್ಯಡ್ ಮಾಡಿ. ಸಾಲ್ಟ್ನ ಹಾಕೋದ್ರಿಂದ ತುಂಬ ಬೇಗ ಫ್ರೈ ಆಗುತ್ತೆ. ತೊಂಡೆಕಾಯಿ ಬಾಯ್ಲ್ ಆಗೋ ತನಕ ಒಂದು ಮಿಕ್ಸಿ ಜಾರ್ ತೊಗೊಂಡು ಫ್ರೈ ಮಾಡಿರೋಂಥ ಕಡಲೆ ಬೀಜ, ತೆಂಗಿನಕಾಯಿ ತುರಿ ಜೊತೆಗೆ 2 ಒಣಮೆಣ್ಸಿಕಾಯಿ ಸೇರಿಸಿ ತರಿಯಾಗಿ ರುಬ್ಬಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ತೊಂಡೆಕಾಯಿ ರೋಸ್ಟ್ ಆಗಿದೆಯಾ ಏನು ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ರೋಸ್ಟ್ ಆಗಿದೆ. ನೆಕ್ಸ್ಟ್ ಅದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ನ ಅಥವಾ ಬೇಳೆ ಸಾಂಬಾರು ಪೌಡರ್ ನಿಮ್ಮ ಮನೇಲಿ ಇರುತ್ತಲ್ವ, ಲೈಕ್ ಬೇಳೆ ಸಾಂಬಾರು ಪೌಡರ್ನ ಆ್ಯಡ್ ಮಾಡಿ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಿ. ಅದೇ ಥರ ಫ್ರೈ ಮಾಡಾದಮೇಲೆ ನಾವು ಏನೇನು ರುಬ್ಕೊಂಡಿರ್ತೀವಿ, ಕಡಲೆಕಾಯಿ ಬೀಜ ಮತ್ತು ತೆಂಗಿನಕಾಯಿ ತುರಿ ಮತ್ತು 2 ಒಣಮೆಣ್ಸಿಕಾಯಿನ ಗ್ರೈಂಡ್ ಮಾಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿ. ನೆಕ್ಸ್ಟ್ ಕೊರಿಯಾಂಡರ್ ಲೀವ್ನ ಆ್ಯಡ್ ಮಾಡಿ. ತೊಂಡೆಕಾಯಿ ಪಲ್ಯ ರೆಡಿ. ಇದು ದೋಸೆಗೆ, ಚಪಾತಿಗೆ, ಅನ್ನಕ್ಕೆ, ರಸಮ್ಗೆ ಎಲ್ಲದಕ್ಕೂ ಸೈಡ್ ಡಿಶಾಗಿ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ.